ಡಾಗ್ ಸತೀಶ್ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಯೂಟ್ಯೂಬ್ ಓಪನ್ ಮಾಡು, ಇನ್ಸ್ಟಾಗ್ರಾಮ್ ಓಪನ್ ಮಾಡು, ರೀಲ್ಸ್ ನೋಡ್ತಾ ಹೋದ್ರೂ, ಯೂಟ್ಯೂಬಲ್ಲಿ ವಿಡಿಯೋ ನೋಡೋಕೆ ಹೋದ್ರೂ ಬರೀ ಡಾಗ್ ಸತೀಶ್ ಅವ್ರದ್ದೇ ವಿಡಿಯೋ ಬರ್ತಾ ಹೋಗುತ್ತೆ. ಗೌರವ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಾಗ್ ಸತೀಶ್ ನಿಮಗೆಲ್ಲರಿಗೂ ಗೊತ್ತೇ ಇರ್ತಾರೆ. ಇವರು ಏನು ಮಾತಾಡ್ತಾರೆ ಅನ್ನೋದು ಇವರಿಗೆ ಪರಿಜ್ಞಾನ ಇರಲ್ಲ. ಒನ್ ನೈಟ್ ಅಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಅಲ್ಲಿ ಯಾರ್ದೂ ಬಂದಿಲ್ಲ. ನನಗೆ ಮೀಡಿಯಾ ಪುಲ್ಲರ್, ಕ್ರೌಡ್ ಪುಲ್ಲರ್ ಅಂತೆಲ್ಲ ಅವಾರ್ಡ್ ಬಂದಿದೆ. ಯಾಕಪ್ಪ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಯಾರಿದಾರೋ, ಇವಾಗ ಎಕ್ಸಾಂಪಲ್ ಗಿಲ್ಲಿ ಟ್ರೆಂಡಿಂಗಲ್ಲಿ ಇದ್ದಾನೆ. ಇವಾಗ ಅವರ ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದು. ನಿನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರು, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ. ಇವಾಗ ಗಿಲ್ಲಿಗೆ ಏನಾದ್ರು ಬೈಯೋದು, ಅವ್ರ ಫ್ಯಾನ್ಸ್ ಬಗ್ಗೆ ಬೈಯೋದು, ಅವ್ರ ಬಗ್ಗೆ ಬೈಯೋದು, ಇವ್ರ ಬಗ್ಗೆ ಬೈಯೋದು, ಸುಮ್ಮನೆ ಏನೇನಕ್ಕೂ ಅವ್ರು ನನ್ನ ಬಟ್ಟೆ ತಗೊಂಡ್ರು, ಇವ್ರು ನನ್ನ ಬಟ್ಟೆ ತಗೊಂಡ್ರು, ಅವ್ರು ಇಷ್ಟು ಲಕ್ಷ ತಗೊಂಡ್ರು, ಅಷ್ಟು ಲಕ್ಷ ತಗೊಂಡ್ರು, ನನ್ನದು ಆ ಬಟ್ಟೆ ಅಷ್ಟೈತೆ ಇಷ್ಟೈತೆ ಅಂತೆಲ್ಲ ಮಾತಾಡ್ಕೊಂಡು ತಲೆಗೆ ಹುಳ ಬಿಡ್ತಾ ಹೋಗ್ತಾರೆ. ಕೆಲವೊಬ್ಬೊಬ್ಬರಿಗೆ ನಿಜನೋ ಸುಳ್ಳು ನಿಜನೋ ಅಂತ ಎರಡೂ ಯೋಚನೆ ಮಾಡೋ ಅಷ್ಟೊತ್ತಿಗೆ ತಲೆಯಲ್ಲಿರೋ ಕೂದಲೇ ಉದುರು ಹೋಗುತ್ತೆ. ಮತ್ತು ಈ ವಯ್ಯ ಹಾಕೋ ಶೂಟ್ಗಳನ್ನ ನಾವು ಕೇಳಿಸ್ಕೊಂಡು ಇರೋಕ್ಕೆ ಆಗಲ್ಲ. ಇತ್ಲಾಗಿ ಯೂಟ್ಯೂಬ್ ಡಿಲೀಟ್ ಮಾಡೋಣ ಅಂದರೆ ಯೂಟ್ಯೂಬ್ ಡಿಲೀಟ್ ಮಾಡೋಕ್ಕೆ ಆಗಲ್ಲ. ಈ ಕಡೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋಣ ಅಂದರೆ ಏನು ಅವನದು ಒಬ್ಬಂದೇ ನೋಡ್ತಾ ಕೂರೋಕ್ಕೂ ಆಗಲ್ಲ. ಮತ್ತು ಈ ವಯ್ಯಂಗೆ ಏನು ಕಾಂಟ್ರವರ್ಸಿಗಳಂದರೆ ಪಂಚ ಪ್ರಾಣ ಅನಿಸುತ್ತೆ. ಕಾಂಟ್ರವರ್ಸಿಗಳನ್ನು ಇವಾಗ ಕಾಂಟ್ರವರ್ಸಿ ಅಂತ ಯಾರು ಒಂದು ಹೆಣ್ಣು ಹುಡುಗಿ ಏನಾದರೂ ಇತ್ತು ಅಂದರೆ ಮದುವೆ ಆಗ್ಬಿಡ್ತಾನೆ ಈ ವಯ್ಯ. ಈ ಕಾಂಟ್ರವರ್ಸಿ ಮಾಡ್ಕೊಂಡೇ ಇವ್ನು ಜಾಬ್ಗಳು ತುಂಬಿಸ್ಕೊಂತವನೆ. ಅಷ್ಟು ಲಕ್ಷ ಮಾಡ್ತೀನಿ, ಇಷ್ಟು ಲಕ್ಷ ಮಾಡ್ತೀನಿ. ಇವಾಗ ಗಿಲ್ಲಿ ಆಚೆ ಬಂದರೆ ಎಲ್ಲರಿಗೂ ನಾನೇ ಪಾರ್ಟಿ ಮಾಡ್ತೀನಿ, ನನ್ನ ಮಗ ಫೇಲ್ ಆದರೆ ಪಾರ್ಟಿ ಮಾಡ್ತೀನಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಅಂತ ತಲೆಗೆ ಹುಳ ಬಿಟ್ಕೊಂಡು ಅದು ಮಾಡ್ತಾನೂ ಇದ್ದಾನೆ. ಇವಾಗ ಎಲ್ಲ ಪೇರೆಂಟ್ಸು ಏನಂತಾರೆ, ಇವನಿಗೂ ಒಂದು ಇರುತ್ತೆ. ಇವಾಗ ತೋರಿಸ್ಕೊಬೇಕಲ್ಲ, ನನ್ನ ಮಗ ಹೆಂಗೆ ಹಂಗೆ ಹಿಂಗೆ, ಅವನು ಫೇಲ್ ಆದರೂ ಇವಾಗೊಂದು ಹೆಸರು ಬೇಕು. ನನ್ನ ಮಗ ಫೇಲ್ ಆದರೂ ಈಗ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಪ ಇದ್ದಾನೆ ಅಂತೆಲ್ಲ ಬೇಕಲ್ವಾ, ಒಂದು ನೇಮ್ ಬೇಕಲ್ವಾ ಸೊಸೈಟಿಲಿ. ಅದಕ್ಕೆ ಸುಮ್ಮನೆ ವಯ್ಯ ಇದು ಮಾಡ್ತಾ ಅವನೇ. ಮತ್ತು ನನ್ನ ಮಗನ ನಂಬರ್ ಟಾಪ್ 1 ಅಲ್ಲ ಟಾಪ್ 2 ಹೀರೋ ಮಾಡ್ತಾನಂತೆ. ಯೋದ್ ಗುರು, ಏನು ತಲೆ ನನಗೆ ಹೆಂಗೆ ಫ್ರಸ್ಟ್ರೇಷನ್ ಆಗ್ತಾಯಿದೆ ಅಂದರೆ. ಮತ್ತು ಎಲ್ಲ ಮೀಡಿಯಾಗಳಲ್ಲೂ ಹೋಗಿ ಮಾತಾಡೋದು. ಮೀಡಿಯಾದವರು ಅಷ್ಟೇ, TRPಗೋಸ್ಕರ ಅವನ ಬಾಯಿಗೆ ಮೈಕ್ ಹಿಡಿಯೋಕೆ ಹೋಗ್ತಾರೆ. ಅವನ ಬಾಯಿಗೆ ಮೈಕ್ ಹಿಡಿಯೋ ಬದಲು ಬೇರೆ ಏನಾದ್ರು ಇಟ್ಟಿದ್ರೆ ಬರೀ ಇಂಥದೆಯ ಇನ್ನೂ ಚೆನ್ನಾಗಿರ್ತಿತ್ತು. ಮಾತಾಡೋದಾದ್ರೂ ನಿಲ್ಲಿಸ್ತಿದ್ದ ಅವಯ್ಯ. ಪಾಪ ಮಗ ಏನು ಅಪ್ಪ ಹೇಳಿದ್ದಾರೆ, ಮಗಂಗೂ ಇಂಟರ್ವ್ಯೂ ಅದು ಮಾಡಿ, ನೀವು ಅವರಿಷ್ಟ ಅಂತೆ, ನೀವು ಹಂಗಂತೆ ಹಿಂಗಂತೆ, ಎಷ್ಟು ಹುಡುಗಿರಿದ್ದಾರೆ, ಬ್ಯಾಂಕ್ ಅಕೌಂಟಲ್ಲಿ ಎಷ್ಟೈತೆ ಅದೇ ಅಷ್ಟೈತೆ ಅಂತ ಏನು ಮಾಡ್ತಿದ್ದಾರೆ ಅಂದರೆ. ಇತ್ಲಾಗಿ ಅವನು ಬೆಳೀತವನೆ, ಅವ್ನ ಪಕ್ಕದಲ್ಲಿರೋರು ಬೆಳೀತವ್ರೆ. ಇವಾಗ ಬಿಗ್ ಬಾಸಲ್ಲಿ ಹೋಗಿ ಬಂದಿರೋರನ್ನೆಲ್ಲ ಕರೆದು ಒಂದು ಪಾರ್ಟಿ ಮಾಡೋರೆ. ಇವಾಗ ಇನ್ನೇನೇನೇನು ಮಾಡ್ತಾರೋ ನೋಡಬೇಕು. ಗ್ರ್ಯಾಂಡ್ ಫಿನಾಲೆ ಅದಕ್ಕೂ ಕರೀತಾರೆ ಬಿಗ್ ಬಾಸ್ ಅವರು, ಅಲ್ಲಿ ಹೋಗ್ತಾರೆ. ನನಗೆ ಕಾಯ್ತಾ ಇದ್ದೀನಿ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಇಷ್ಟೆಲ್ಲ ಮಾತಾಡಿದ್ದಾರೆ, ಅಷ್ಟೆಲ್ಲ ಒಬ್ಬೊಬ್ರ ಬಗ್ಗೆ ಇಷ್ಟೊಂದು ಥರ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಅಂದರೆ ಅವನಿಗೆ ಅದಾಗಲ್ಲ ಇದಾಗಲ್ಲ ಅಂತೆಲ್ಲ ಮಾತಾಡಿದ್ದಾರೆ ಡಾಗ್ ಸತೀಶ್ ಅವರು. ಅಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಹೋಗಿ ಏನಂತ ಮುಖ ಇಟ್ಕೊಂಡು ಹೋಗ್ತಾರೆ. ಸುದೀಪ್ ಸರ್ ಹತ್ರ ಏನು ಮಾತಾಡ್ತಾರೆ, ಏನು ಅಲ್ಲಲ್ಲಿ ಅಷ್ಟಷ್ಟು ಜನ ನನ್ನ ಬಟ್ಟೆ ತಗೊಂಡಿದ್ದಾರೆ, ಅದು ತಗೊಂಡಿದ್ದಾರೆ, ಕದ್ಕೊಂಡು ಹೋಗಿದ್ದಾರೆ, ಗಿಲ್ಲಿ ಅದು ಕದ್ಕೊಂಡು ಹೋಗಿದ್ದಾನೆ, ಇದು ಕದ್ಕೊಂಡು ಹೋಗಿದ್ದಾನೆ ಅಂತೆಲ್ಲ ಮಾತಾಡವ್ರೆ. ಅದರಲ್ಲಿ ಏನು ಅವರು ಏನು ಮಾತಾಡ್ತಾರೆ, ಏನು ಸತೀಶ್ ಅವ್ರು ಹೆಂಗಿರ್ತಾರೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ಅಲ್ಲಿ ನೋಡೋಕ್ಕೆ ಅಂತಲೇ ಕಾಯ್ತಿದ್ದೀನಿ. ಹೆಂಗೆ ಮಾತಾಡ್ತಾರೆ ಅವಯ್ಯ, ಹೆಂಗೆ ಮಾತಾಡ್ತಾನೆ, ಹೆಂಗೆ ಮಾತಾಡ್ಬೋದು ಅಂತ ನಾನು ತುಂಬ ಎಕ್ಸ್ಪೆಕ್ಟೇಷನಿಂದ ಕಾಯ್ತಾ ಇದ್ದೀನಿ. ಮತ್ತು ಈ ವಯ್ಯ ಬಿಗ್ ಬಾಸಿಗೆ ಬರೋಕ್ಕಿಂತ ಮುಂಚೆನೇ ಟ್ರೋಲ್ ಆಗಿದ್ದ. ನಾಯಿ ಅದು ಇದು ಅಂದ್ಕೊಂಡು ಟ್ರೋಲ್ ಆಗಿದ್ದ. ಮತ್ತು ಬಿಗ್ ಬಾಸಲ್ಲಿ ಒಂದು ಒಳ್ಳೆ ರೀತಿಯಾಗಿ ನಡ್ಕೊಂಡು ಬಂದಿದ್ರೆ ಆಗೋದು. ಅಲ್ಲಿ ಬಿಗ್ ಬಾಸಿಂದ ಬಂದ್ಬಿಟ್ಟು ನಂದೊಂದು ಶರ್ಟ್ ತಗೊಂಡ, ನಂದೊಂದು ಕಾಚಾ ತಗೊಂಡ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ.
ಅಂತೆಲ್ಲ ಮೀಡಿಯಾ ಮುಂದೆ ದೂರು. ಅಯ್ಯೋ ಒಯ್ಯ ಮಾತಾಡೋದು ಒಂದೊಂದು ಕೇಳಿಸ್ಕೊಂಬಿಟ್ರೆ ಕಿವಿಲಿ ರಕ್ತನೇ ಬರೋದು, ಬೇರೆ ಏನು ಬರಲ್ಲ. ಮತ್ತು ಅವನಿಗೆ ಎಷ್ಟೇ ರೋಸ್ಟ್ ಮಾಡಿದ್ರು ಅವನು ಪಾಸಿಟಿವ್ ಆಗಿ ತಗೊಂತಾನೋ ಹೊರತು ನೆಗೆಟಿವ್ ಆಗಂತೂ ತಗೊಳಲ್ಲ. ಇವಾಗ ಅವನೇ ಹೇಳಲ್ವಾ ನನ್ನ ಬಗ್ಗೆ ಅದು ಮಾತಾಡ್ತಾರೆ ಇದು ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ, ಅವನ್ನೆಲ್ಲ ತಿಳ್ಕೊಂಡು ಇನ್ನೂ ಮಾತಾಡ್ತವನೆ ಅಂದರೆ. ಹೆಣ್ಣು ನನಗೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಒಪ್ತಿರ್ತಾರೆ, ಏನಕ್ಕಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. TRPಗೋಸ್ಕರನೇ ಇವ್ನು ಮಾಡ್ತಿರೋದು. ಇವ್ನು ನೋಡೋಣ ಎಷ್ಟು ದಿವಸ ಇವನು TRPಗೋಸ್ಕರನೇ ಹಿಂಗೆ ಮಾತಾಡ್ತಾನೆ. ಅವ್ನ ಮಗಂಗೂ ಹೇಳ್ಬೇಕು ಅಂತ ಗೊತ್ತಾಗಲ್ವ ಏನೋ. ಆಮೇಲೆ ಟಾಯ್ಲೆಟ್ ರೂಮನ್ನು ಬೇರೆ ತೊಳೆಯೋದು ಬೇರೆ ತೋರಿಸವನೆ. ಈ ವಿಡಿಯೋಗೆ ಗೀಡಿಯಾ ಅದೆಲ್ಲ ಬಂತು. ಅವ್ನ ಮನೇಲಿ ಒಂದು ಕ್ಯಾಮ್ರಾ ಇಟ್ಟು ಏನಾದರೂ ಮಾಡ್ತಾ ಇದ್ದಾನೆ ಅಂತ ತೋರಿಸಿದ್ರೆ ಬೇಕಾದ್ರೆ ನಮ್ಮ ಮನೇನೂ ಬಂದುಬಿಟ್ಟು ತೊಳ್ಕೊಟ್ಟು ಹೋಗ್ಬಿಡ್ತಾನೆ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ ನಿನ್ನ ಏನ್ ಕ್ಯಾಮ್ರಾ ಇದೆ ಅಂತ ಕತ್ತಾದ್ರೆ, ಅದೇ ಕ್ಯಾಮ್ರಾ ಇಲ್ದಲೆ ತೊಳಿಯಪ್ಪ ಅಂತ ಕೂಸಿದ್ರೆ ಯಾರಿಗೂ ತೊಳಿತಾರೆ. ಇವರಿಗೆ ಇನ್ನು ಬೇರೆ ಹೊರಗಡೆ ಎಲ್ಲ ಪೇಮೆಂಟ್ ಅಂತ ಬೇರೆ ಮಾತಾಡ್ತಾರಂತೆ. ಇವ್ರಿಗಿನ್ನೂ ಪೇಮೆಂಟ್ ಬಂದಿಲ್ಲ ಅಂತೆ. ಅಲ್ಲಿ ಕಿಚ್ಚ ಸರ್ರು ಎಲ್ಲರ ಎದುರುಗಡೆನೇ ಕ್ಯಾಶ್ ಪ್ರೈಸು ಗಿಫ್ಟ್ ವೋಚರು ಎಲ್ಲ ಕೊಟ್ಟಿದ್ದಾರೆ. ಹಿಂಗೆ ಇನ್ನೂ ಎಷ್ಟು ಕೊಡಬೇಕು ಒಂದೊಂದು ನಾಯಿ ಕೊಟ್ಟು ಕಳಿಸಿದ್ರೆ ತಗೊಳ್ಳಿ, ಒಂದು ಪಮೋರಿಯನ್ ನಾಯಿ, ಇದೊಂದು ಹೈಬ್ರಿಡು, ಇದು ಎಣ್ಣೆ ಹಾಕ್ದಲೇ ಕುಡ್ದರಂಗಿರುತ್ತೆ ಅಂತೆಲ್ಲ ಹೇಳ್ಕೊಟ್ರೆ, ನನಗೊಂದು ಬಿಗ್ ಬಾಸ್ ಅವ್ರು ಒಂದು ನಾಯಿ ಕೊಟ್ಟರು ಅಂತೇಳಿ ಖುಷಿಯಾಗಿರ್ತಾನೆ ಒಯ್ಯ. ಮತ್ತು ಯಾವ ಮೀಡಿಯಾದಲ್ಲಿ ಹೋಗು, ಸ್ಟಾರ್ಟಿಂಗು ಸುದೀಪ್ ಸರ್ ಹತ್ರ ಏನಂದಿದ್ದ ಇವಯ್ಯ, ಗಿಲ್ಲಿನೇ ಫಸ್ಟ್ ಬರ್ತಾನೆ ಸರ್ ಅಂತ. ಇವಾಗ ಗಿಲ್ಲಿ ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿ ಜಾಸ್ತಿ ಹೋಗ್ತಾ ಈಗ ಅವನ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡ್ಬಿಟ್ರೆ ಎಲ್ಲರೂ ನನ್ನ ಮೇಲೆ ರಚ್ಚಿಗೆದ್ಬಿಡ್ತಾರೆ. ನನ್ನ ರಚ್ಚಿಗೆದ್ರೆ ಎಲ್ಲರ ಬಾಯಲ್ಲೂ ನಾನೇ ಇರ್ತೀನಿ, ಎಲ್ಲರದೊಂದು ಚಾನಲಲ್ಲೂ ನಾನೇ ಓಡ್ತಿರ್ತೀನಿ ಎಲ್ಲ. ಅದಕ್ಕೆ ಸ್ಲಮ್ಮು ಗಿಮ್ಮು ಅಂತೆಲ್ಲ ಯೂಸ್ ಮಾಡ್ಕೊಂಡು ಗಿಲ್ಲಿ ಫ್ಯಾನ್ಸ್ನ ಐಪಿಗೆ ಎಬ್ರಿಸ್ತವನೆ. ಈ ಗಿಲ್ಲಿ ಫ್ಯಾನ್ಸು ನನಗೇನೋ ಅವನೇನೋ ಒಬ್ಬನೇ ಸಿಕ್ಕಿದ್ರೆ ಅವನದು ಕಾಲು ಕೈ ಪಾರ್ಟ್ಸ್ನೆಲ್ಲ ಒಂದು ರಿಪೇರಿ ಕಿಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ರುಬ್ಬಿ ಒಂದು ಮಿಲ್ಕ್ ಶೇಕ್ ಮಾಡಿಕೊಡ್ತಾರೆ ಪಕ್ಕ ಅವ್ರ ಮಗಂಗೆ. ಅವ್ರ ಪಕ್ಕ ಮಗ ಅದನ್ನು ಕೊಟ್ಬಿಟ್ಟು ಒಳ್ಳೆ ಬಾಡಿ ಫಿಟ್ನೆಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿರ್ತಾನೆ. ಹಂಗೆ ಮಾಡ್ತಾರೆ ಅವನಿಗೆ. ಆ ರೇಂಜಿಗೆ ತಲೆ ತಿಂತವನೆ ಎಲ್ಲರಿಗೂ. ಅಲ್ಲಿ ನಾನು ಗಿಲ್ಲಿ ಅಲ್ಲಿ ಇಲ್ಲಿ ಅಂತ, ನೀನು ಅಲ್ಲಿ ಇಲ್ಲಿ ಅಂದರೆ ಕಟ್ ಮಾಡ್ತಾರೆ ನೀನು ಬುಲ್ಲಿ ಪಕ್ಕ ಕಟ್ ಮಾಡಿ ನಾಯಿಗೆ ಹಾಕ್ತಾರೆ ಪಕ್ಕ. ಇದೇ ಥರ ಮಾತಾಡ್ತಾ ಹೋದರೆ ಗೊತ್ತಲ್ಲ. ಮತ್ತು ಇನ್ನೂ ಮಾತಾಡ್ತಾರೆ. ಇವ್ರ ಬಗ್ಗೆ ಮಾತಾಡಬೇಕು ಅಂದರೆ ಈ ವಿಡಿಯೋ ಅಲ್ಲ, ನೆಕ್ಸ್ಟ್ ವಿಡಿಯೋಕ್ಕೂ ಸಾಲಲ್ಲ. ಆ ರೇಂಜಿಗೆ ಇವಾಗ ಒಂದು ಇಂಟ್ರ್ಯೂ ನೋಡಿದ್ರೆ ಯಪ್ಪ, ನಾನು ಅವ್ರಿಗೆ ಕರೆದಿದ್ದೆ ಇವ್ರಿಗೆ ಕರೆದಿದ್ದೆ. ಶರ್ಟ್ ಒಳ್ಳೆ ಜಾತ್ರೆ ಶರ್ಟ್ ಐತೆ ಸರ್, ಒಳ್ಳೇದಾಗ್ಲಿ. ಆಮೇಲೆ ಈ ಶರ್ಟ್ ಎಷ್ಟು ಸರ್? 2 ಲಕ್ಷ ಅವನು ಹಾಕಿರೋದು, ಇವತ್ತು ನಾನು ಹಾಕಿರೋದು ವರ್ಸಾಚೆ. ನೋಡ್ಬಿಡಿ, ಅದು ಲೋಗೋ ಕಾಣಂಗೆ ಶೂಟ್ ಮಾಡಿ. ಓಕೆ, ಈ ತರದ ಶರ್ಟ್ ತುಂಬಾ ಚೆನ್ನಾಗಿದೆ, ಎಲ್ ತಗೊಂಡ್ರಿ? ಇದೆಲ್ಲ ನಮ್ಮ ಅಮ್ಮನ ಹಳೆ ಸೀರೆ. ಆ ಜಾತಿ ಶರ್ಟ್ ಥರ ಇರೋದನ್ನ ಒಯ್ಯ ನಾನು 2 ಕೋಟಿ ಕೊಟ್ಟೆ, 8 ಲಕ್ಷ ಕೊಟ್ಟೆ, ಅದು ಇದು ಶರ್ಟ್ಗಳಿಗೂ ಇದೆ ಬೆಲೆಗಳಿದ್ದಾವೆ. ಆದರೆ ಲಕ್ಷ ಗಿಕ್ಷಕ್ಕೆಲ್ಲ ಅವನು ಹಾಕೋ ಶರ್ಟಿಗೆಲ್ಲ ಅಯ್ಯೋ ಅದೊಳ್ಳೆ ಕಲ್ಲರ್ ಜಾತ್ರೆ. ಇವಾಗ ಮಾಡಿಸ್ಕೊತಾರಲ್ಲ ಯಾವ್ದಾದ್ರೂ ಒಂದು 4 ಜನ ಏನೋ ಒಂದೊಂದು 100 ರೂಪಾಯಿ ಹಾಕೊಂಡು ಕಲ್ಲರ್ ಶರ್ಟ್ ಮಾಡಿಸ್ಕೊತಾರಲ್ಲ ಆ ಥರ ಇದಾವೆ ಶರ್ಟು. ಅವನ್ನ ಒಯ್ಯ ಹೋಗ್ಬಿಟ್ಟು ಅಯ್ಯೋ ನಾನು 8 ಲಕ್ಷ ಕೊಟ್ಟೆ 10 ಕೋಟಿ ಕೊಟ್ಟೆ, ಜರ್ಮನಿಯಿಂದ ಬಂದಿದ್ದು ಅಲ್ಲಿಂದ ಬಂದಿದ್ದು ಅಂತ ತಲೆಗೆ ಶೂಟ್ ಹಾಕಿ ಶರ್ಟ್ ತಗೊಳಕ್ಕೆ ಜಿಗುಪ್ಸೆ ಬರ್ತೈತಿ ಈಗ ನನಗಂತ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಚಾನಲ್ಗೆ ಯಾರು ಹೊಸ್ದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಬ್ಬ ಫ್ರೆಂಡ್ಸಿಗಾದರೂ ಶೇರ್ ಮಾಡಿ. ಇದೇ ರೀತಿ ಗೌರವ್ ಟಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ವಿಡಿಯೋ ಬರ್ತಾನೆ ಇರುತ್ತೆ. ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.